ಕಲಿತಾ ಇದ್ದೀವಿ. ನಮ್ಮ ಎಲ್ಲರೂ ಜನರಿಗೆ ಗೊತ್ತಾಗಬೇಕು ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾಗಬೇಕು. ನಿಮ್ಮೆಲ್ಲ ಕಲಿಯಿದ್ದೀನಿ. ಏನು ಸ್ವಾಮಿ ಉದ್ಘಾಟನೆ ಮಾಡೋದು ನಮ್ಮ ಮೇಡಮ್ ಬರ್ತಾರೆ, ಸುಪ್ರಿಯಾ ಶ್ರೀಧರನ್ ಅಂತ. ಇವರು ಭಾಳ ದೊಡ್ಡ ಒಂದು ಭರತನಾಟ್ಯಂ ಎಕ್ಸ್ಪೆರಿಮೆಂಟ್. ಇವ್ರದಾಗ ಶಾಲೆ ಇಟ್ಟಿದ್ದಾರೆ. ಅದು ಮುಗಿದ ಮೇಲೆ ಒಂದು 13 ಜನಕ್ಕೆ ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಒಂದು 5 ಜನಕ್ಕೆ ಕಾದಂಬರಿ ಕಲಾ ಚಕ್ರವರ್ತಿ ಅವಾರ್ಡ್ ಅಂತ. ಆಮೇಲೆ ಇವರ ಹಳೆ ಫಸ್ಟ್ ಗುರುಗಳು ಪದ್ಮಿನಿ ರಾಮಚಂದ್ರ ಅಂತ ತೀರೋದವರು, ಅವರ ನೆನಪಿಗಾಗಿ ಪದ್ಮಿನಿ ರಾಮಚಂದ್ರ ಮೆಮೋರಿಯಲ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಕೊಡ್ತಾ ಇದ್ದೀವಿ. ಕಲಾ ಪೋಷಕ ಅವಾರ್ಡ್ ಅಂತ ಕೊಡ್ತೀವಿ. ಇದು ಶ್ರೇಷ್ಠ ನಾಟ್ಯಾಚಾರ್ಯ ಒಂದು ಅವಾರ್ಡ್ ಕೊಡ್ತೀವಿ. ಈಗ ಸುಮಾರು ಒಂದು 500 ಮೆಂಬರ್ಸ್ ಕಳಿಸಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ. ಅರಿಗೇಟ್ರು 2015. ಪ್ರೋಗ್ರಾಮ್ ಅಂದ್ರೆ ನಮ್ಮ ಕಾದಂಬರಿಗೆ ಇದು ನಮ್ಮ ದಕ್ಷಿಣ ಅಯೋಧ್ಯ ಅಂತಾರೆ, ಕಾಚನಕಲೆಯಲ್ಲಿ ದಕ್ಷಿಣ ಅಯೋಧ್ಯ ರಾಮ ಟೆಂಪಲ್. ರಾಮ ಟೆಂಪಲ್ ಒಳಗಡೆ ಅಲ್ಲಿನ ಅಧ್ಯಕ್ಷರು ನನಗೆ ಜಾಗ ಕೊಟ್ಟಿದ್ದಾರೆ. ನನಗೆ ಅಲ್ಲೇ ಕ್ಲಾಸಸ್ ತೆಗೆಯೋದಲ್ಲಿ ಈ ಪ್ರೋಗ್ರಾಮ್ ನಡೆಸೋದು ನಾವಲ್ಲಿ ನಡೆಸ್ತಾ ಇದ್ದೀವಿ. ನಾವಲ್ಲಿ ಮೋರ್ ದನ್ 50% ಫ್ರೀಯಾಗಿ ಕೊಡ್ತಾ ಇದೀವಮ್ಮ. ಮೋರ್ ದನ್ 50%. 8 years. ನನಗೆ ಕನ್ನಡ ಅಷ್ಟೊಂದು ಬರಲ್ಲ, ಇಂಗ್ಲಿಷ್. ಇಂಗ್ಲಿಷು ಬರುತ್ತೆ. ಓಕೆ, ನೀವು ಇರೋ ಒಂದು ಸಂಸ್ಕೃತಿ, ಕಲೆ, ಹಾಡು, ಒಂದು ನಿಮಿಷ, ಹಾಡುಗಳು, ಅದರಲ್ಲಿ ಇರೋ ಭಂಗಿಮೆಗಳು, ಅದನ್ನೆಲ್ಲ ನೀವು ಇಂಗ್ಲೀಷಲ್ಲೇ ಹೇಳ್ಕೊಟ್ರೆ ಕಲಿತು ಅವ್ರಿಗೆ ಕನ್ನಡ, ತಮಿಳು, ತೆಲುಗು ಹಿಂಗೆ ಬರುತ್ತೆ. ಭರತನಾಟ್ಯದಲ್ಲಿ ಇರೋದೇ ಅದು ತೆಲುಗು, ತಮಿಳು, ಕನ್ನಡದಲ್ಲಿ. ತೆಲುಗಲ್ಲೇ ಅರ್ಧ ಇರೋದು. ನೀನು ಅದನ್ನ ಅದು ದಿಸ್ ಲೈಕ್ ದಟ್ ಅಂತಂದ್ರೆ ಹೆಂಗೆ ಅದನ್ನ ನಮ್ಮ ಸಂಸ್ಕೃತಿ ಹೆಂಗೆ ಬೆಳಿಬೇಕು? ಬಹಳ ಬಾಧೆಯಿಂದ ಹೇಳ್ತಾ ಇದ್ದೀನಿ ನಾನು, ಸೀರಿಯಸ್ಲಿ. ಇಲ್ಲ ಇಲ್ಲ, ಭಾಷೆ ಅಂತ ಬರುತ್ತೆ, ಇಲ್ಲ ಅಂತ ಇಲ್ಲ. ಅದೇನಂದ್ರೆ ಫ್ಲೂಯೆನ್ಸಿ. ಬಹಳ ಕಡೆ ಸಂಗೀತ ಹೇಳ್ಕೊಡೋರು ನೋಡಿದೀನಿ. ಅವರು ಮಕ್ಕಳಿಗೆ ಸೇಮ್ ಇದೆ, ದಿಸ್ ಈಸ್ ಆಲಾಪನ, ದಟ್ ಈಸ್ ಶ್ರುತಿ. ಇದಲ್ಲ, ನೀವು ಭಾರತೀಯರಾಗಿ ಅದು ಇರೋದೇ ಕಲೆ ಅನ್ನೋದು ತೆಲುಗು, ಕನ್ನಡ, ತಮಿಳಲ್ಲಿದೆ. ಅದನ್ನ ಹೇಳ್ಕೊಟ್ರೆ ಸಂತೋಷ. ನನಗೆ ಕನ್ನಡ ಬರಲ್ಲ ಅಂದ್ರೆ I can understand. Sorry for this language, English language. I know it is really very bad, but the thing is, I studied in convent, so I didn't have any other languages. I had only English, which was like we had to talk in English. So then I had to come across this. Now, to be frank, I'm learning Kannada, like solpa. I'm talking and learning with people. So I promise next time when I'm coming for the press meet, I'll talk pure Kannada. I'm sure for that. But now, as per your question for the language, like for the dance and all,